ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಇನ್ನು ಇದರಲ್ಲೂ ಕೂಡ MA PhD ಮಾಡಿದವರು ಇರ್ತಾರೆ. ಬಟ್ ಅವನ್ನ ನಾವು ಉದ್ಯೋಗಕರವಾಗ್ತದೆ ಇಲ್ಲಿ ಅನ್ನಲ್ಲ. ಓಕೆ, ಅದ್ರ ಜೊತೆಗೆ ಇವ್ರದ್ದು ಅಧಿಕಾರಾವಧಿ 6 ವರ್ಷ. 6 ವರ್ಷದಲ್ಲಿ ಏನಾಗ್ತದೆ, ಇವರು 2 ವರ್ಷಕ್ಕೊಮ್ಮೆ ಅವ್ರಿಗೆ ವಿಸರ್ಜನೆ ಹಾಕತ್ತೆ. ಸೊ ಹಾಗಾಗಿ ವಿಸರ್ಜನೆ ಆಗಲ್ಲ. ಇದು ಶಾಶ್ವತ ಸದನ 2 ವರ್ಷಕ್ಕೊಮ್ಮೆ ರಿಟೈರ್ಡ್ ಆಗ್ತದೆ. ಸೊ ಹಾಗಾಗಿ 2 ವರ್ಷಕ್ಕೊಮ್ಮೆ ಎಲೆಕ್ಷನ್ ಅನ್ನ ಮಾಡ್ತಾರೆ. ಇದು ಏನಪ್ಪಾ ಅಂತಂದ್ರೆ ವಿಸರ್ಜನೆ ಆಗ್ತಕ್ಕಂಥದ್ದು ಇದು 5 ವರ್ಷಕ್ಕೊಮ್ಮೆ ವಿಸರ್ಜನೆ ಆಗತ್ತೆ. ಯಾವಾಗ 1 ವರ್ಷ ಎಕ್ಸ್ಟೆಂಡ್ ಆಗತ್ತೆ ಅಂದ್ರೆ ಏನಾದ್ರೂ ತುರ್ತು ಪರಿಸ್ಥಿತಿ ಇದ್ದು ಅದು 1 ವರ್ಷ 1 ಬಾರಿ ಅಷ್ಟೇ. ಮತ್ತ ಎಕ್ಸ್ಟೆಂಡ್ ಆಗತ್ತೆ ಪದೇ ಪದೇ ಎಮರ್ಜೆನ್ಸಿ ಏರ್ಪಾಡು ಅಂತಂದು ಹೇಳಿ 1 ವರ್ಷ 1 ಬಾರಿ ಅದು ಮಾಡಿದ್ರು. ನಮ್ಗೆ 1975ರಲ್ಲಿ 1 ಬಾರಿ ಏನಾಯ್ತು ಅಂದ್ರೆ 6 ವರ್ಷ ಆಗಿದೆ. 1975 ವಿಧಾನ ಲೋಕಸಭೆಯ ಅಧಿಕಾರಾವಧಿ ಎಷ್ಟು?